ಕಾಂಗ್ರೆಸ್ನ ಟೀಕೆ ಆರೋಪಕ್ಕೆ ರಾಜ್ಯ ಬಿಜೆಪಿ ತಿರುಗೇಟನ್ನ ನೀಡಿದೆ. ರಾಹುಲ್ ಗಾಂಧಿ ಮಾಡಿದಂಥ ಆರೋಪಗಳೆಲ್ಲವೂ ಕೂಡ ಟುಸ್ ಪಟಾಕಿ ಅಂತ ಕರೆದಿದೆ. ಮಹದೇವಪುರವನ್ನೇ ಕರ್ಮಭೂಮಿಯಾಗಿಸಿಕೊಂಡಂಥ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ದಾಖಲೆ ಸಮೇತ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದು ಆಟಂ ಬಾಂಬ್ ಅಲ್ಲ, ಇದು ಟುಸ್ ಪಟಾಕಿ. ರಾಹುಲ್ ಗಾಂಧಿ ಅಂತೇನೋ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಕನಸನ್ನ ಇಟ್ಕೊಂಡಿದ್ದಾರೆ. ಅವರ ಕನಸು ಕನಸಾಗೇ ಇರ್ತದೆ. ಈ ರೀತಿ ಮೂರ್ಖತನ ಹೇಳಿಕೆನ ಈಗಲಾದ್ರೂ ಬಿಡಬೇಕು. ಬಿಹಾರ ಕದನದ ಕಿಚ್ಚಿಗೆ ಕರ್ನಾಟಕದ ಹೋರಾಟ ತುಪ್ಪ ಸುರಿದಿದೆ. 2024ರ ಲೋಕಸಭಾ ಎಲೆಕ್ಷನ್ನಲ್ಲಿ ಹಸ್ತ ಸೋತ ಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪ ಮತ್ತಷ್ಟು ತೀವ್ರಗೊಂಡಿದೆ. ಇವತ್ತು ದಶಕದ ಹಿನ್ನೋಟಕ್ಕೆ ಜಾರಿದ ರಾಹುಲ್ ಗಾಂಧಿ 10 ವರ್ಷಗಳಲ್ಲಿ ನಡೆದ ಚುನಾವಣೆಯ ಮೋಸದಾಟ ಬಿಚ್ಚಿಟ್ಟಿದ್ದಾರೆ. ಈ ಸ್ಫೋಟ ರಾಜ್ಯ ರಾಜಕೀಯದಲ್ಲಿ ರಾಜಕೀಯ ರೋಡ್ ರೇಜ್ಗೆ ರೇಸೊತ್ತಿದೆ. ರಾಹುಲ್ ಗಾಂಧಿ ಆಟಂ ಬಾಂಬ್ಗೆ ಬಿಜೆಪಿ ಲೇವಡಿ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮತಗಳ್ಳತನ ಕದನಕ್ಕೆ ನಾಂದಿ. ನಿನ್ನೆ ದಾಖಲೆ ಸಮೇತ ಮಿಸೈಲ್ ಬಿಟ್ಟ ರಾಹುಲ್ ಗಾಂಧಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸಂವಿಧಾನ ಗ್ರಂಥ ಹಿಡಿದು ಬಿಜೆಪಿಯ ಜನ್ಮ ಜಾಲಾಡಿದ್ದಾರೆ. ಬಿಜೆಪಿ ಮೇಲೆ ಬಿದ್ದ ಆಟಂ ಬಾಂಬ್ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡ್ತಿದೆ. ಈ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕ ರಾಹುಲ್ ವಿರುದ್ಧ ಇಡೀ ಬಿಜೆಪಿ ಸೇನೆ ಸೆಳೆದು ಬಿದ್ದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇದನ್ನ ಮೂರ್ಖತನ ಅಂತ ಕರೆದಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಇದು ಟುಸ್ ಪಟಾಕಿ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ಆಟಂ ಬಾಂಬ್ ಸಿಡಿಸ್ತೀನಿ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಇದು ಆಟಂ ಬಾಂಬ್ ಅಲ್ಲ, ಇದು ಟುಸ್ ಪಟಾಕಿ. ಆದ್ರೆ ಸೋಲಿನ ಹತಾಶೆಯಿಂದ ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ ಪಕ್ಷ. ರಾಹುಲ್ ಗಾಂಧಿ ಇವತ್ತು ಹೇಳ್ತೀನಿ ಕೇಳಿ, ರಾಹುಲ್ ಗಾಂಧಿ ಇವತ್ತೇನೋ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಕನಸನ್ನ ಇಟ್ಕೊಂಡಿದ್ದಾರೆ. ಅವರ ಕನಸು ಕನಸಾಗೇ ಇರ್ತದೆ. ಈ ರೀತಿ ಮೂರ್ಖತನ ಹೇಳಿಕೆನ ಈಗಲಾದ್ರೂ ಬಿಡಬೇಕು. ಮಹದೇವಪುರದಲ್ಲಿ ಸತತವಾಗಿ ಗೆದ್ದು ಬಂದಿದ್ದ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಕ್ಷೇತ್ರದ ಜಾತಕ ಬಿಚ್ಚಿಟ್ಟಿದ್ದಾರೆ. 2008ರಿಂದ ಇಲ್ಲಿಯವರೆಗೆ ಹೆಚ್ಚಾದ ವೋಟರ್ಸ್ ಮತ್ತು ಲೀಡ್ ವಿವರಿಸಿದ್ರು. ಪಿಸಿ ಮೋಹನ್ ಅವರು ಗೆದ್ದಿರೋದು ಲೋಕಸಭೆ 69,974 ಮತಗಳ ಅಂತರದಿಂದ. ಮಹದೇವಪುರದಲ್ಲಿ ನಾವು ಲೀಡ್ ಕೊಟ್ಟಿದ್ದು 72,559. ಅಂದರೆ ಅವ್ರಿಗೇನು ಲೀಡ್ ಬಂತೋ ಲೀಡ್ಗಿಂತ ಟೋಟಲ್ ಲೀಡ್ ಮಹದೇವಪುರದಲ್ಲಿ ಆಬ್ವಿಯಸ್ಲಿ ಜಾಸ್ತಿ ಮತಗಳನ್ನು ನಾವು ಕೊಟ್ಟಿದ್ವಿ, ಲೀಡ್ ಕೊಟ್ಟಿದ್ವಿ. ಇನ್ನು ಛಲವಾದಿ ನಾರಾಯಣಸ್ವಾಮಿ 2023ರಲ್ಲಿ 130 ಸ್ಥಾನ ಗೆಲ್ತೀವಿ ಅಂತ ಡಿಕೆಶಿ ಹೇಳಿದ್ದು ಶಾಸ್ತ್ರಕ್ಕ? ಇದು ಸೀಕ್ರೆಟ್ ಬ್ಯಾಲೆಟ್ ಓಪನ್ ಬ್ಯಾಲೆಟ್ ಅಂತ ಪ್ರಶ್ನಿಸಿದ್ರೆ, ಇತ್ತ ಶಿವಮೊಗ್ಗದಲ್ಲಿ ಮಾತನಾಡಿದ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಮತಗಳ್ಳತನ ಕಾಂಗ್ರೆಸ್ಗಿರುವ ಇತಿಹಾಸ ಅಂತ ಇಂದಿರಾ ಅನುರ್ಜಿತ ಇತಿಹಾಸ ಹೇಳಿದ್ದಾರೆ. 136 ಗ್ಯಾರಂಟಿ ನಮ್ಮದು ಬಂದೇ ಬರಬೇಕು ಅಂತ ಹೇಳಿದ್ರು. ಅದು ಶಾಸ್ತ್ರದಲ್ಲಿ ಬರ್ತದ? ಇದು ಯಾಕೆ ಬಂತು? ಅದೇ ಅಷ್ಟೇ ಸೀಟ್ ಬಂತಲ್ಲ. ಅಂದ್ರೆ ಅಕ್ರಮ ಅಂದ್ರೆ ನಿಮ್ದೇನು ಅಕ್ರಮ ಅಂತ ಮಾಡಿ ನೀವು ಖಾತ್ರಿ ಪಡಿಸ್ಕೊಂಡಿದ್ರ 136ಕ್ಕೆ ಮಾತ್ರ? ನಿಮ್ಮ ಅಜ್ಜಿ ಈ ರೀತಿ ಮತಗಳತನದಿಂದ ಗೆದ್ದಿದ್ದು ಕಾಂಗ್ರೆಸ್ಸಿಗೆ ಹಿನ್ನೆಲೆ ಇರತಕ್ಕಂಥದ್ದು ನಿಮಗೆ ಮರ್ತೋಗಿದೆ. ದೇಶದ ಜನಕ್ಕೂ 50 ವರ್ಷ ಆಯ್ತಲ್ಲ, ಈಗ ಅದು ಮರ್ತೋಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಭಾವಿಸಿದ್ದಾರೆ. ಒಟ್ಟಾರೆ ಮಹದೇವಪುರ ಕ್ಷೇತ್ರದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ರಾಜಕೀಯ ಸಂಘರ್ಷ ಹುಟ್ಟು ಹಾಕಿದೆ. ರಾಹುಲ್ ಆರೋಪಗಳ ಪಟ್ಟಿಗೆ ಕೇಂದ್ರ ಬಿಜೆಪಿ ಯಾವುದೇ ಉತ್ತರ ನೀಡದಿರೋದು ಅಚ್ಚರಿ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.